ಆತ್ಮೀಯ ಎಲ್ಲ ಕನಕಪುರದ ಮಾಧ್ಯಮದ ಮಿತ್ರರೇ, ಏನು ಕಳೆದ 20 ವರ್ಷಗಳಲ್ಲಿ ಒಂದು 15 ವರ್ಷಗಳ ಕಾಲ ವಿದ್ಯಾಮಾತೆ ಸಾವಿತ್ರಿಬಾಯಿ ಫುಲೆ ಅವರ ಜನ್ಮ ಜಯಂತಿ ಕಾರ್ಯಕ್ರಮವನ್ನು ಒಂದು ಹಂತವನ್ನು ಮುಟ್ಟಿಸೋದರಲ್ಲಿ ಒಂದು ಪ್ರಾಮಾಣಿಕವಾದಂಥ ಬೆಂಬಲವನ್ನು ನೀಡಿರ್ತಕ್ಕಂಥ ಕನಕಪುರದ ಪತ್ರಕರ್ತರಿಗೆ ನಾನು ಮೊದಲನೇದಾಗಿ ಈ ಪತ್ರಿಕಾಗೋಷ್ಠಿಗೆ ನಾನು ಆಧಾರದ ಸ್ವಾಗತವನ್ನು ಬಯಸ್ತೀನಿ. ಅದೇ ರೀತಿ ಏನು ದಮ್ಮದೇವಿಗೆ ಚಾರಿಟಬಲ್ ಟ್ರಸ್ಟ್ ಈ ಒಂದು ಸಾವಿತ್ರಿಬಾಯಿ ಫುಲೆ ಜನ್ಮದಿನದ ಕಾರ್ಯಕ್ರಮವನ್ನು ಏರ್ಪಡಿಸ್ಕೊಂಡು ಆಚರಣೆ ಮಾಡ್ಕೊಂಡು ಬರ್ತಾ ಇದೆ. ಈ ಆಚರಣೆಯಲ್ಲಿ ನಿಮ್ಮೆಲ್ಲರ ಸಪೋರ್ಟು ಮತ್ತು ನಿಮ್ಮೆಲ್ಲರ ಸಹಕಾರದಿಂದಾಗಿನೇ ಇವತ್ತು ಇಡೀ ವಿದ್ಯಾಮಾತೆ ಸಾವಿತ್ರಿಬಾಯಿ ಫುಲೆ ಅವರು ಫುಲೆ ದಂಪತಿಗಳು ಸಾಮಾಜಿಕವಾಗಿ ಮರೆಯಾಗೋಗಿದ್ದಂಥ ಫುಲೆ ದಂಪತಿಗಳ ವೈಚಾರಿಕ ಚಿಂತನೆಗಳು ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದು ತಲುಪೋದ್ರಲ್ಲಿ, ಜನಮಾನಸವನ್ನು ತಲುಪೋದ್ರಲ್ಲಿ ಒಂದು ಸಕ್ಸಸ್ಫುಲ್ ಆಗಿದೆ. ಹಾಗಾಗಿ ನಾನು ಇವತ್ತೊಂದು ವಿಶಿಷ್ಟವಾದಂಥ ಸುದ್ದಿಯನ್ನು ಕೈಗೆತ್ಕೊಂಡು ಅದರ ಮೂಲಕ ಒಂದು ಇದನ್ನ ಮಾಡಬೇಕು ಅಂತೇಳಿ ತಮ್ಮನ್ನೆಲ್ಲರನ್ನ ಕರೆದಿದ್ದೀನಿ. ಈಗ ಏನು 193ನೇ ಸಾವಿತ್ರಿಬಾಯಿ ಫುಲೆ ಅವರ ಜನ್ಮದಿನಾಚರಣೆ ಕಾರ್ಯಕ್ರಮವಿದೆ. ಈ ಜನ್ಮದಿನಾಚರಣೆ ಕಾರ್ಯಕ್ರಮವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವಿಶಿಷ್ಟವಾಗಿ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಬೇಕು. ಅವರ ವೈಚಾರಿಕ ಚಿಂತನೆಗಳು ಜನಮಾನಸಕ್ಕೆ ತಲುಪಬೇಕು. ವಿದ್ಯಾರ್ಥಿ ಮತ್ತು ಯುವ ಸಮೂಹಕ್ಕೆ ಸಾವಿತ್ರಿಬಾಯಿ ಫುಲೆ ಅವರ ವಿಚಾರ ತಲುಪಬೇಕು. ಯಾಕೆ ಅಂತಂದರೆ ಇವಾಗ ಏನು ಭಾರತ ದೇಶದ ಶ್ರೇಣೀಕೃತ ಜಾತಿ ವ್ಯವಸ್ಥೆಯಲ್ಲಿ ಹಿಂದೂ ಧರ್ಮ ಅಂತಕ್ಕಂಥದ್ದು ಮತ್ತು ಪುರೋಹಿತಶಾಹಿ ಬ್ರಾಹ್ಮಣಶಾಹಿ ಧರ್ಮ ಏನಿದೆಯೋ ಈ ಧರ್ಮ ಮತ್ತು ಅಸ್ಪೃಶ್ಯರಿಗೆ 4800 ವರ್ಷಗಳ ಕಾಲ ವಿದ್ಯೆಯನ್ನು ನಿಷೇಧಿಸಿ ಶಿಕ್ಷಣದ ಬಾಗಿಲನ್ನ ಮುಚ್ಚಿ ಅವರನ್ನ ಕತ್ತಲೆಯ ಕೂಪಕ್ಕೆ ಅಂಧಕಾರಕ್ಕೆ ತಳ್ಳಲ್ಪಟ್ಟಿತ್ತು. ಈ ಕತ್ತಲೆಯ ಕೂಪಕ್ಕೆ ಅಂಧಕಾರಕ್ಕೆ ತಳ್ಳಲ್ಪಟ್ಟಿದ್ದಂಥ ಕಾಲಘಟ್ಟದಲ್ಲಿ ಸುಮಾರು 4800 ವರ್ಷಗಳ ಕಾಲ ಇಲ್ಲಿ ಯಾವೊಬ್ಬ ಸಂತ ಮಹಾಪುರುಷ ದೇವಾನುದೇವತೆಗಳು ಧರ್ಮ ಯಾವುದೇ ರೀತಿಯಿಂದನೂ ಕೂಡ ಶೂದ್ರ ಮತ್ತು ಅಸ್ಪೃಶ್ಯರು ಹಾಗೂ ಮಹಿಳೆಯರ ನೆರವಿಗೆ ಧಾವಿಸದೇನೆ ಈ ಭಾರತ ದೇಶದ ಸಾಮಾಜಿಕ ಅಂತರಂಗ ತುಂಬಾ ಕಗ್ಗತ್ತಲೆಯಲ್ಲಿ ಮುಳುಗಿ ಹೋಗಿದ್ದಂಥ ಕಾಲ. ಆ ಕಾಲಘಟ್ಟದಲ್ಲಿ 1848 ಜನವರಿ 1ನೇ ತಾರೀಕು ಮಹಾರಾಷ್ಟ್ರ ರಾಜ್ಯದ ಒಂದು ಪೂನಾ ನಗರದಲ್ಲಿ ಚಿತ್ಪಾವನನ ಬ್ರಾಹ್ಮಣರು ವಾಸ ಮಾಡ್ತಕ್ಕಂಥ ಪೂನಾ ನಗರದಲ್ಲಿ ಮೊಟ್ಟ ಮೊದಲ ಬಿಡೆ ಅನ್ನೋರ ಮನೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾನ್ ಬ್ರಾಹ್ಮಣಿಕಲ್ ಶಾಲೆಯನ್ನು ತೆಗಿತಾರೆ. ಆ ಶಾಲೆಯಿಂದಾಗಿ ಇಡೀ ಭಾರತ ದೇಶದ ಇವತ್ತು 74% ಒಂದು ಸಾಕ್ಷರತೆಯ ಪ್ರಮಾಣ ಜಾಸ್ತಿ ಆಗಲಿಕ್ಕೆ ಕಾರಣ ಆಗಿದೆ. ಈ ಸಾಕ್ಷರತೆಯ ಪ್ರಮಾಣವನ್ನು ಜಾಸ್ತಿ ಮಾಡಿಸಿದ್ದು ಯಾವುದೇ ಸರ್ಕಾರಗಳಲ್ಲ, ಯಾವುದೇ ಸಂಸ್ಥೆಗಳಲ್ಲ, ಮತ್ತೆ ಯಾವೊಬ್ಬ ಸಂತ ಮಹಾಪುರುಷನೂ ಅಲ್ಲ. ಈ ಸಾಕ್ಷರತೆಯ ಪ್ರಮಾಣವನ್ನ ಇವತ್ತು 74%ಗೆ ತಂದು ನಿಲ್ಲಿಸಿರ್ತಕ್ಕಂಥದ್ದು ಮಹಾತ್ಮ ಫುಲೆ ದಂಪತಿಗಳ ಇಚ್ಛಾಶಕ್ತಿ ಮತ್ತು ಅವರ ಅನನ್ಯ ಸೇವೆ ಮತ್ತು ಅನುಪಮವಾದಂಥ ಕಾಳಜಿ ಮಾತ್ರ ಈ ಒಂದು ಸಾಕ್ಷರತೆಯ ಪ್ರಮಾಣವನ್ನು ಇಡೀ ಭಾರತ ದೇಶದಲ್ಲಿ ಹೆಚ್ಚು ಮಾಡಿದೆ. ಇಂಥ ಸಾಕ್ಷರತೆಯ ಪ್ರಮಾಣವನ್ನು ಹೆಚ್ಚು ಮಾಡಿರ್ತಕ್ಕಂಥ, ಸಾಕ್ಷರತೆಗೆ ಮುನ್ನುಡಿ ಬರೆದಿರ್ತಕ್ಕಂಥ ಅಕ್ಷರದ ಕಿಡಿಯನ್ನು ಹತ್ತಿಸೋದರ ಮೂಲಕ ಸಾಕ್ಷರತೆಯ ಕುಡಿಯನ್ನ ಇಡೀ ಭಾರತ ದೇಶದ ಉದ್ದಗಲಕ್ಕೂ ಹಬ್ಬಿಸಿರ್ತಕ್ಕಂಥ ಫುಲೆ ದಂಪತಿಗಳು ಇವತ್ತು ಕೇಂದ್ರ ಅಥವಾ ರಾಜ್ಯ ಸರ್ಕಾರಗಳಿಗೆ ಮತ್ತು ಕೇಂದ್ರಾಡಳಿತ ಸರ್ಕಾರಗಳಿಗೆ ಒಂದು ಆದರ್ಶಪ್ರಾಯವಾಗಬೇಕಾಗಿತ್ತು. ಇವರ ಆಚಾರ ವಿಚಾರಗಳು ಮತ್ತು ಇವರ ಏನು ಸಾಕ್ಷರತೆಯ ಒಂದು ಕ್ರಾಂತಿ ಇದೆ, ಈ ಸಾಕ್ಷರತೆಯ ಕ್ರಾಂತಿ ಇವತ್ತು ಇಡೀ ಜಗತ್ತಿನಾದ್ಯಂತ ಪಸರಿಸತ್ತರ ಆಗಬೇಕಾಗಿತ್ತು. ಆದರೆ ನರೇಂದ್ರ ಮೋದಿಯವರ ಸರ್ಕಾರ ಶ್ರೀರಾಮನ ವಿಚಾರವನ್ನ ತಗೊಂಡು ಸಾವಿತ್ರಿಬಾಯಿ ಫುಲೆ ಮತ್ತು ಫುಲೆ ದಂಪತಿಗಳ ಜನ್ಮ ಜಯಂತಿಯನ್ನು ಅದನ್ನು ಮರೆಮಾಚಲಿಕ್ಕೆ ಹೊರಟಿರ್ತಕ್ಕಂಥದ್ದು ಸರಿಯಾದಂಥ ಕ್ರಮ ಅಲ್ಲ. ಮತ್ತು ಏನವರು ಮಂತ್ರಾಕ್ಷತೆ ಅಂತಕ್ಕಂಥ ಒಂದು ಇದನ್ನ ತಗೊಂಡಿದ್ದಾರೆ. ಇವತ್ತು ಎಲ್ಲ ಶೆಡ್ಯೂಲ್ ಕಾಸ್ಟ್ನ ಕೇರಿಗಳಿಗೆ ಮತ್ತು ಹಿಂದುಳಿದ ಜಾತಿಯ ಕೇರಿಗಳಿಗೆ, ಮಹಿಳೆಯರ ಮನೆಗಳಿಗೆ ಇವತ್ತು ಮಂತ್ರಾಕ್ಷತೆಯನ್ನು ತಗೊಂಡು ಹೋಗ್ತಾ ಇದ್ದಾರೆ. ಆ ಮಂತ್ರಾಕ್ಷತೆ ಇರ್ತಕ್ಕಂಥದ್ದು ಮತ್ತೆ ಮೂಢನಂಬಿಕೆಯನ್ನ ಬಿತ್ತುತ್ತಾ ಇದ್ದಾರೆ ಹೊರತಾಗಿ ಅವರು ಯಾವುದೇ ಹಿಂದುಳಿದ ಜಾತಿಗಳಲ್ಲಿ ಮತ್ತು ಅಸ್ಪೃಶ್ಯ ಜನಾಂಗಗಳಿಗೆ ವಿದ್ಯೆ ಇದೆ ನರಳುತ್ತಾ ಇದ್ದಾಗ ವಿದ್ಯೆಯನ್ನು ದಾನ ಮಾಡಿರ್ತಕ್ಕಂಥ ಸಾವಿತ್ರಿಬಾಯಿ ಫುಲೆಯನ್ನ, ಮಹಾತ್ಮ ಜ್ಯೋತಿಬಾ ಫುಲೆಯನ್ನ ಇವತ್ತು ಅವರ ಆಚಾರ ವಿಚಾರಗಳನ್ನ ಕೈಗೆತ್ತಿಕೊಳ್ಳದೆ ಇರತಕ್ಕಂಥ ಒಂದು ದುರಾದೃಷ್ಟಕರವಾದಂಥ ಸಂಗತಿ. ಇವತ್ತು ಭಾರತ ದೇಶದ ಒಟ್ಟು ಬಜೆಟ್ನ ಸಾವಿರಾರು ಕೋಟಿ ರೂಪಾಯಿ, ಲಕ್ಷಾಂತರ ಕೋಟಿ ರೂಪಾಯಿ ದುಡ್ಡನ್ನ ಅಯೋಧ್ಯೆ ನಗರಕ್ಕೆ ಇನ್ವೆಸ್ಟ್ ಮಾಡ್ತಾ ಇದ್ದಾರಲ್ಲಿ. ಅದರ ಜೊತೆಯಲ್ಲಿ ಇವತ್ತು ಏನು ಹಿಂದುಳಿದ ಜಾತಿಗಳಿಗೆ ಅಕ್ಷರ ಜ್ಞಾನವನ್ನ ಕೊಟ್ಟಿದ್ದಾರೆ. ಆ ಫುಲೆ ದಂಪತಿಗಳ ವಿಚಾರ ಆಗಿರ್ಬೋದು, ಸಂವಿಧಾನದಲ್ಲಿ ಇರ್ತಕ್ಕಂಥ ಅನೇಕ ವಿಚಾರಗಳನ್ನಾಗಿರ್ಬೋದು. ಇವತ್ತು ಜನವರಿ 26 ಈ ಭಾರತ ದೇಶಕ್ಕೆ 75 ವರ್ಷಗಳಾಗ್ತಾ ಇದೆ ಸಂವಿಧಾನ ಜಾರಿಯಾಗಿ. ಆ 75 ವರ್ಷಗಳ ಸಂವಿಧಾನ ಜಾರಿಯಾಗಿ 75 ವರ್ಷಗಳು ಕಳೀತಾ ಇದ್ರು ಕೂಡ ಸಂವಿಧಾನದ ಬಗ್ಗೆ ಒಂದು ಜಾಗೃತಿ ಮೂಡಿಸಲ್ಲ. ಮತ್ತೆ ಹಿಂದುಳಿದ ಜಾತಿಗಳಲ್ಲಿ ಸುಮಾರು 3 ಕೋಟಿ ಬ್ಯಾಕ್ಲಾಗ್ ವೇಕೆನ್ಸಿಗಳಿದೆ. ಹಿಂದುಳಿದ ಜಾತಿಗಳಲ್ಲಿ 3 ಕೋಟಿ ಬ್ಯಾಕ್ಲಾಗ್ ವೇಕೆನ್ಸಿಗಳನ್ನ ಫಿಲಪ್ ಮಾಡಿದ್ರೆ
10-15 ಕೋಟಿ ಹಿಂದುಳಿದ ಜಾತಿಗಳು ಬದುಕೊಳ್ತಾರೆ. ಮತ್ತೆ SC/ST ಗಳಿಗೆ 5 ಕೋಟಿ ಬ್ಯಾಕ್ಲಾಗ್ ವೇಕೆನ್ಸಿ ಇದೆ. 5 ಕೋಟಿ ಬ್ಯಾಕ್ಲಾಗ್ ವೇಕೆನ್ಸಿಗಳನ್ನ ಫಿಲ್ಅಪ್ ಮಾಡಿದ್ರೆ 25 ಕೋಟಿ SC/ST ಗಳು ಬದುಕೊಳ್ತಾರೆ. ಇದ್ಯಾವುದ್ರ ಬಗ್ಗೆನೂ ಚಿಂತನೆ ಮಾಡ್ದೇನೆ ರಾಮನ ವಿಚಾರ ತಕೊಂಡು, ಗಂಗಾಜಲದ ಶುದ್ಧೀಕರಣದ ವಿಚಾರ ತಕೊಂಡು, ಆಂಜನೇಯನ ವಿಚಾರ ತಕೊಂಡು ಜನರನ್ನ ಮತ್ತೆ ಮೂಢನಂಬಿಕೆಗಳಿಗೆ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥ ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಸ್ವಲ್ಪನಾದ್ರೂ ಕೂಡ ಜವಾಬ್ದಾರಿ ಅಂತಕ್ಕಂಥದ್ದು ಇದೆಯಾ ಅನ್ನೋದನ್ನ ನಾವು ಪ್ರಶ್ನಿಸಬೇಕಾಗಿದೆ ಸ್ನೇಹಿತರೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಇಲ್ಲಿವರೆಗೆ ನಾಯಿ ನರಿಗಳಿಗೆ ಬೀದಿಲಿ ಹೋಗ್ತಕ್ಕಂಥ ದಾರಿ ಹೋಗೋರ್ಗೆ ಎಲ್ಲರಿಗೂ ಕೂಡ ಒಬ್ಬ ಬ್ಯಾಟ್ ಆಡೋನ್ಗಿರ್ಬೋದು, ತಬಲಾ ನುಡ್ಸೋನ್ಗಿರ್ಬೋದು, ಪಿಯಾನೋ ನುಡ್ಸೋನ್ಗಿರ್ಬೋದು, ಅವ್ರು ಯಾರ್ಯಾರಿಗೆ ಬೇಕಾಗಿದೆಯೋ ಅವರ ಸಮುದಾಯಗಳಲ್ಲಿ ಇರ್ತಕ್ಕಂಥ ಇವ್ರಿಗೆ ಮಾತ್ರ ಯಾವ ಸಾಧನೆಯನ್ನು ಮಾಡದೇ ಇದ್ರೂ ಕೂಡ ಭಾರತ ರತ್ನ ಪ್ರಶಸ್ತಿಯನ್ನ ಬೇಷರತ್ತಾಗಿ ಕೊಟ್ಟಿದ್ದಾರೆ. ಆದ್ರೆ ಈ ಸಮಾಜದಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನ ಕೊಡಬೇಕು ಅಂತಂದ್ರೆ ಎಷ್ಟು ತಿಣ್ಕಾಡಬೇಕಾಗಿದೆ ಅಂತಂದ್ರೆ, ಎಷ್ಟೊಂದು ಪ್ರಯಾಸ ಪಡಬೇಕಾಗಿದೆ ಅಂತಂದ್ರೆ, ಸಾವಿತ್ರಿಬಾಯಿ ಫುಲೆ ಮತ್ತು ಫುಲೆ ದಂಪತಿಗಳಿಗೆ ಭಾರತ ರತ್ನ ಪ್ರಶಸ್ತಿಯನ್ನ ಇಲ್ಲಿವರೆಗೆ ಕೊಡಬೇಕಾಗಿತ್ತು. ಅವ್ರು ಯಾಕೆ ಕೊಟ್ಟಿಲ್ಲ? ಹಿಂದುಳಿದ ಜಾತಿಗೆ ಸೇರಿದ್ದಾರೆ ಅನ್ನೋ ಕಾರಣಕ್ಕಾಗಿ ಅವ್ರನ್ನ ಆ ಶ್ರೇಷ್ಠ ನಾಗರಿಕ ಪುರಸ್ಕಾರಕ್ಕೆ ಅವ್ರು ಆಯ್ಕೆ ಮಾಡಿಲ್ಲ. ಅದರಿಂದಾಗಿ ಅವರ ಮಹಾತ್ಮ ಫುಲೆ ದಂಪತಿಗಳನ್ನ ಈ ಭಾರತ ರತ್ನ ಶ್ರೇಷ್ಠ ಪುರಸ್ಕಾರಕ್ಕೆ ಆಯ್ಕೆ ಮಾಡಬೇಕು, ಮರಣೋತ್ತರವಾದಂತಹ ಭಾರತ ರತ್ನವನ್ನು ಅವ್ರಿಗೆ ಕೊಡಬೇಕು. ಅದೇ ಹಾಗೇನೆ ಈ ಶ್ರೇಷ್ಠ ಪುರಸ್ಕಾರಗಳೇನಿದೆಯೋ ಆ ಶ್ರೇಷ್ಠ ಪುರಸ್ಕಾರಗಳಿಗೆ ಒಂದು ಗೌರವ ಬರಬೇಕು ಅಂತಂದ್ರೆ ಅವ್ರಿಗೆ ಮರಣೋತ್ತರವಾದಂತ ಭಾರತ ರತ್ನವನ್ನ ಕೊಡಬೇಕು. ಜನವರಿ 3 ರಾಷ್ಟ್ರೀಯ ಶಿಕ್ಷಕಿ ದಿನವನ್ನಾಗಿ ಆಚರಣೆ ಮಾಡಬೇಕು. ಯಾಕಂದ್ರೆ ಪುರುಷ ಪ್ರಧಾನವಾದಂತ ಸಮಾಜದಲ್ಲಿ ಇವಾಗ ಯಾರು ರಾಧಾಕೃಷ್ಣನ್ ಅವರ ಹೆಸರಿನಲ್ಲಿ ಶಿಕ್ಷಕರ ದಿನವನ್ನು ಆಚರಣೆ ಮಾಡಿದ್ದಾರೆ. ಆ ಶಿಕ್ಷಕರ ದಿನವನ್ನು ಬರೀ ಪುರುಷ ಪ್ರಧಾನವಾದಂತ ಸಮಾಜಕ್ಕೆ ಆಯ್ಕೆ ಮಾಡ್ಕೊಂಡು ಆಚರಣೆ ಮಾಡಿದ್ರೆ ಅದು ಉಪಯೋಗ ಇಲ್ಲ. ಅದ್ರ ಜೊತೆಗೆ ಮಾತೃ ಪ್ರಧಾನವಾದಂತ ಸಮಾಜ ಆಗಿರೋದ್ರಿಂದ ಮಾತೆ ಸಾವಿತ್ರಿಬಾಯಿ ಫುಲೆ ಅವರು ಹುಟ್ಟಿದಂತ ಜನವರಿ 3 ರಾಷ್ಟ್ರೀಯ ಶಿಕ್ಷಕಿ ದಿನವನ್ನಾಗಿ ಆಚರಣೆ ಮಾಡಬೇಕು ಅಂತ ಹೇಳಿ ದಮ್ಮದೇವಿಗೆ ಚಾರಿಟಬಲ್ ಟ್ರಸ್ಟ್ ನ ಎಲ್ಲರೂ ಒತ್ತಾಯ ಮಾಡ್ತಾ ಇದೀವಿ. ಈ ನಮ್ಮ ಕಾರ್ಯಕ್ರಮಕ್ಕೆ ಅಂಬೇಡ್ಕರ್ ಅವರ ಮೊಮ್ಮಗ ರಾಜರತ್ನ ಅಂಬೇಡ್ಕರ್ ಅವರು, ಮತ್ತೆ ಮೂಡ್ನಾಕೂಡು ಚಿನ್ಸ್ವಾಮಿ ಅವರು, ಸುಬ್ಬು ವಲಯರ್ ಅವರು, ಡಾಕ್ಟರ್ BC ಬೊಮ್ಮಾಯಿನವರು, ಮತ್ತ ನಟ ಅಹಿಂಸಾ ಚೇತನ್ ರವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಒಂದು ವಿಶಿಷ್ಟವಾದಂತಹ, ವಿನೂತನವಾದಂತಹ, ಒಂದು ವೈಶಿಷ್ಟ್ಯಮಯವಾದಂತ ಕಾರ್ಯಕ್ರಮ ಇರುತ್ತೆ. ವಿದ್ಯಾರ್ಥಿ ಯುವಜನತೆಗಾಗಿ ಶೈಕ್ಷಣಿಕ ಜಾಗೃತಿಗಾಗಿ ಓಟ ಅಂತಕ್ಕಂಥ ಒಂದು ಮ್ಯಾರಥಾನ್ ಓಟದ ಸ್ಪರ್ಧೆಯನ್ನು ಕೂಡ ಏರ್ಪಡಿಸಿದ್ದೀವಿ. ಅದಕ್ಕೆ ಕ್ಯಾಶ್ ಪ್ರೈಸ್ 3 ಕ್ಯಾಟಗರಿನಲ್ಲಿ ನಾವು ಅದನ್ನ ಮಾಡ್ತಾ ಇದೀವಿ. ವಿದ್ಯಾರ್ಥಿಗಳಿಗೆ ಆಕರ್ಷಕವಾದಂತಹ ಬಹುಮಾನ ಮತ್ತು ಆಕರ್ಷಕವಾದಂತಹ ಒಂದು ಟ್ರೋಫಿಗಳನ್ನು ಕೂಡ ಇದರಲ್ಲಿ ಇಟ್ಟಿದ್ದೀವಿ. ಹಾಗೇನೆ ಸಾಂಸ್ಕೃತಿಕವಾಗಿ ಈ ನಾಟನ್ನ ಕಟ್ಟಬೇಕು ಅನ್ನೋ ದೃಷ್ಟಿಯಿಂದಾಗಿ ನಾವು ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಈ ವೇದಿಕೆಯಲ್ಲಿ ಹಾಕೊಂಡಿದ್ದೀವಿ. ಹಾಗಾಗಿ ದಯಮಾಡಿ ಹೆಚ್ಚು ಜನ ಪ್ರಜ್ಞಾವಂತ ನಾಗರಿಕರು ಮತ್ತು ವಿದ್ಯಾರ್ಥಿ ಯುವ ಸಮೂಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಅದು ಮ್ಯಾರಥಾನ್ ಇರ್ಬೋದು ಅಥವಾ ಮತ್ತೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು. ಮತ್ತು ವೇದಿಕೆ ಕಾರ್ಯಕ್ರಮದಲ್ಲಿ ಪ್ರಜಾಪ್ರಭುತ್ವದ ಗಾಢ ಪ್ರೇಮಿಗಳಿಗಾಗಿ ಒಂದು ವೈಚಾರಿಕ ಚಿಂತನ ಗೋಷ್ಠಿಯನ್ನು ನಾವು ಏರ್ಪಡಿಸಿದ್ದೀವಿ. ಹಾಗಾಗಿ ಅಲ್ಲಿಗೆ ಎಲ್ಲರೂ ಕೂಡ ಪ್ರಜ್ಞಾವಂತ ನಾಗರಿಕರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ನಾನು ವಿನಂತಿ ಮಾಡಿ, ಮತ್ತೊಮ್ಮೆ ನಾನು ಭಾರತ ರತ್ನ ಪುರಸ್ಕಾರವನ್ನ ಫುಲೆ ದಂಪತಿಗಳಿಗೆ ಕೊಡಬೇಕು. ಮತ್ತೆ ಏನು ಈಗ ನಡೀತಾ ಇದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ಮೂಢನಂಬಿಕೆಗಳನ್ನ ಬಿತ್ತಕ್ಕಂತ ಮೌಢ್ಯತೆ ಕಡೆಗೆ ಜನರನ್ನ ಕರ್ಕೊಂಡೋಗ್ತಕ್ಕಂಥ ಈ ಮಂತ್ರಾಕ್ಷತೆ ಇರ್ಬೋದು, ಈ ಗಂಗಾಜಲದ ಇರ್ಬೋದು, ಎಲ್ಲ ಕೆಲಸಗಳನ್ನ ನಿಲ್ಲಿಸಿ ಈ ಸಾಮಾಜಿಕವಾದಂತ ಕಾರ್ಯಗಳಿಗೆ ಯಾರ್ಯಾರು ತೊಡಗಿಸಿಕೊಂಡು ಮರೆಯಾಗಿ ಹೋಗಿದ್ದಾರೆ ಹಿಂದುಳಿದ ಜಾತಿಗಳಲ್ಲಿ ಮತ್ತು ಅಸ್ಪೃಶ್ಯ ಜನಾಂಗಗಳಲ್ಲಿ, ಮಹಿಳೆಯರಲ್ಲಿ, ಅವರೆಲ್ಲರ ಆಚಾರ ವಿಚಾರಗಳನ್ನ ಜಗಜ್ಜಾಹೀರುಗೊಳಿಸಿ ಈ ಯುವ ಸಮೂಹದ ಒಳಗಡೆ ಅದನ್ನ ಒಂದು ಇನ್ಫ್ಲೂಯೆನ್ಸ್ ಮಾಡಬೇಕು ಅಂತಕ್ಕಂಥದ್ದನ್ನ ನಾನು ಒತ್ತಾಯ ಮಾಡ್ತೀನಿ ಸ್ನೇಹಿತರೆ.